ನೀನ್ ಕ್ಯೂಟ್ ಆಗಿದ್ಯಾ? ಇದೇ ನಿಜವಾದ ಕಾಮಿಡಿ. ಸೊ ಗೈಸ್, ನಮ್ ಧ್ರುವಂತ್ ಅವ್ರ ಪ್ರಕಾರ ಟೀ ಗಂಚಲಿ ಅಂದ್ರೆ ತಲೆ ಗಂಚಲಿ ಅಂತೆ. ಯಾವ ಇವೆಲ್ಲ? ನಿಮ್ ಪ್ರಕಾರ ಟೀ ಗಂಚಲಿ ಅಂದ್ರೆ ಏನಂತ ಕೆಳಗಡೆ ಕಮೆಂಟ್ ಮಾಡಿ. You have to wear it. I would love to leave the show than wearing it. ಇವಾಗ ಈ ಹಣ್ಣಿಗೆ ಓಟ್ ಹಾಕಿ ಉಳಿಸ್ತಾ ಇರೋದು ಯಾರು? ಅಲ್ಲ, ನಾನಂತೂ ಆಗ್ತಾ ಇಲ್ಲ. ನಮ್ ಫ್ರೆಂಡ್ಸ್ ಎಲ್ಲ ಒಂದ್ ಪಕ್ಷ ಅಶ್ವಿನಿಗೆ ಹಾಕ್ಬಿಡ್ತೀನಿ, ಇವ್ರಿಗೆ ಹಾಕಲ್ಲ ಅಂತಾರೆ. ಪ್ರತಿ ವಾರ ಅಣ್ಣ ಬಿಟ್ಬಿಡಿ, ನಂಗೆ ಈ ಶೋ ಇಷ್ಟ ಇಲ್ಲ, ಹೋಯ್ತೀನಿ ಅಂತಾನೆ. ಹಂಗು ಸೇಫ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಬೇಕಂತ ಹಾಕಿದ್ರ ದಾರಿ ತಪ್ಪಿ ಹಾಕಿದ್ರು. ಕಾಮಿಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡು. ನೀನ್ ಅದನ್ನು ಮಾಡ್ತಾ ಇಲ್ವಲ್ಲ? ನಾನ್ ಕಾಮಿಡಿ ಜರ್ನಲ್ ನಾನ್ ಬಂದಿರೋದು ಆಕ್ಟಿಂಗ್ ಅಲ್ಲಿ. ಆಕ್ಟಿಂಗ್ ಮಾಡ್ತಾ ಇದ್ದೆ ಹಂಗಾರೆ? 5 ಜನ ಗೆಸ್ಟ್ ಅಲ್ಲಿ ಇಬ್ರು ಕಂಟೆಸ್ಟೆಂಟ್ ಆಗೋದ್ರು. ಇವಾಗ ಸಕ್ಕತ್ತಾಗಿರುತ್ತೆ. ಗಿಲ್ಲಿ ಮತ್ತೆ ರಜತ್ ಇವಾಗ ಜಗಳ ಆಡಿದ್ರೆ ನೋಡಕ್ಕೆ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನಾನ್ ಕಾಯ್ತಾ ಇದ್ರೆ, ಇಲ್ಲಿ ನೋಡ್ರೆ ನಮ್ ರಘುಬಾಯಿ ಮತ್ತೆ ಗಿಲ್ಲಿ ಜಗಳ ಆಡ್ತವ್ರೆ, ಅದು ಸೀರಿಯಸ್ ಆಗಿ. ಹಿಡ್ಕೊಂಡು ನಿಂತಿರ್ತಿ ಅಡಿಗೆ ಮನೆಯಲ್ಲಿ. ಈ ಗೆಸ್ಟ್ ಗಳು ಬಂದಾಗಿಂದ ನಮ್ ರಘುಬಾಯಿಗೆ ಗಿಲ್ಲಿ ಮೇಲೆ ಒಂಥರ ಕೋಪ ಗುರು. ಎಂತಕ್ಕೆ ಅಂತಾನೆ ಗೊತ್ತಾಯ್ತಿಲ್ಲ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇರಿಟೇಷನ್ ಕಣ್ರಿ. ಇನ್ ಈ ಕಡೆ ಅಶ್ವಿನಿ ಅವ್ರಿಗೂ ಚೇತನ್ ಅವ್ರಿಗೂ ಡಿಬೇಟ್ ಆಗ್ಬೇಕು, ನೋಡಕ್ ಸಕ್ಕತ್ತಾಗಿರುತ್ತೆ ಅನ್ಕೊಂಡ್ರೆ, ಇಲ್ಲಿ ನೋಡ್ರೆ ರಕ್ಷಿತಾ ಮತ್ತೆ ಕಾವ್ಯ ಕಿತ್ತಾಡ್ತವ್ರೆ. ನನ್ನ ಕಾಂಪಿಟೇಟರ್ ಅಂತ ವಿನ್ನಿಂಗ್ ಬ್ಯಾಗ್ ಬೇಕು. ಫುಲ್ ಎಫರ್ಟ್ಸ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ನಿನ್ನ ಚೇಪ್ ಗಿಮಿಕ್, ನನ್ನ ಚೆನ್ನಾಗಿಲ್ಲ ಮಾಡ್ತಿಲ್ಲ. ಹೇಳಿ ಮಿಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳ್ಳೋಕೆ ಮಿಟ್ರಿಲ್ವಾ? ಮೀಟರ್ ಬೇಕು. ಮೀಟರ್. ರಕ್ಷಿತಾ ಯಾಕೋ ಬತಾ ಧ್ರುವಂತರ ಆಡ್ತಾ ಇದೆ. ಕರೆಕ್ಟ್ ಆಗಿ ರೀಸನ್ ಕೊಡಲ್ಲ. ರೀಸನ್ ಕೊಟ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಯಾವ ಇವೆಲ್ಲ? ಅಕ್ಕ ಆಕ್ಟಿಂಗ್ ಮಾಡೋದ್ರೆ ಬರೀ ಓವರ್ ಆಕ್ಟಿಂಗ್ ಮಾಡ್ತಾವ್ರಿ ನಡುವೆ. ಇರಿಟೇಷನ್ ಕಣ್ರಿ. ಕಳ್ಸಿ. ನಿನ್ನೆ ನಾಮಿನೇಷನ್ ಅಲ್ಲಿ ಎಲ್ಲರೂ ಚುಚ್ಚಿ ತರಾನೇ ಇತ್ತು. ಆದ್ರೆ ನಮ್ ರಘುಬಾಯಿ ಚುಚ್ಚಿದ್ ಮಾತ್ರ ಕಟಾಪ ಚುಚ್ಚಿದಂಗಿತ್ತು. ಸೊ ಎಲ್ಲಾದ್ರೂ ನಡುವೆ ಈ ಡಿಬೇಟ್ ಯಾವ ಆಗುತ್ತೆ ಅಂತ ಕಾದ್ ನೋಡ್ಬೇಕಷ್ಟೇ. ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳ್ತಾರೆ. ಅದ್ನ ಬೇಡ ಅಂತ ಹೇಳಿದ್ನ ನಿನ್ಗೆ.